ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲಕ್ಕಿಂತ ಮುಂಚೆ ನಿಮಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಸೊ ತುಂಬಾ ದಿವಸದ ಮೇಲೆ ನಾನು ವಾಪಸ್ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಯಾಕೆ ಎಷ್ಟು ದಿವಸ ಸ್ಟಕ್ ಆಗಿದೆ ಅಂತಂದ್ರೆ, ಎಸ್, ಒಂದಷ್ಟು ಸುಮಾರು ಪರ್ಸನಲ್ ಇಶ್ಯೂಸ್ ಇತ್ತು. ಲೈಕ್ ಪರ್ಸನಲ್ ಇಶ್ಯೂಸ್ ಅಂದ್ರೆ ಬೇರೆ ಪ್ರಾಬ್ಲಮ್ ಇರಲಿಲ್ಲ, ಈ ವೈರಲ್ ಫೀವರ್ ಎಲ್ಲ ಕಡೆ ಇತ್ತಲ್ಲ. ಸೊ ಐ ವಾಸ್ ಆಲ್ಸೋ ಗಾಟ್ ಸ್ಟಕ್ ಇನ್ ದ್ಯಾಟ್. ನಾನು ಅದಾದ್ಮೇಲೆ ನನ್ನ ಆರೈಕೆ ಮಾಡಿ ನಾನು ಹೇಳ್ತೀವಿ ಎಲ್ಲ ಒಂದು ಸ್ವಲ್ಪ ಸ್ಟಕ್ ಆಗಿ ಹೋಗಿತ್ತು. ಎನಿವೆ, ಐ ಆಮ್ ಬ್ಯಾಕ್ ನೌ. ಏನಿದು ಶೇವಿಂಗ್ ಎಲ್ಲ ಮಾಡಿ ನೀಟಾಗಿ ಆಗಿದ್ದಾರೆ ಅಂತ. ಎಸ್, ತುಂಬಾ ದಿವಸದಿಂದ ಸ್ಟೈಲ್ ಚೇಂಜ್ ಮಾಡ್ಬೇಕಂತ ಅನ್ಕೊಂತ ಇದ್ದೆ. ಸ್ಟೈಲ್ ಚೇಂಜ್ ಮಾಡ್ಕೊಳಕ್ ಆಗ್ತಾನೆ ಇರಲಿಲ್ಲ. ಸೊ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಾನು ಡಿಸೈನ್ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ. ಎಸ್, ದೀಪಾವಳಿ ಹಬ್ಬ ಫಾರ್ ಎ ಚೇಂಜ್ ಒಂಥರ ಹಳೆಯ ಲುಕ್ಕಲ್ಲಿ ಅಫಿಷಿಯಲ್ ಆಗಿರ್ಬೇಕಂತ ಒಂದ್ಸಲ ಫೀಲ್ ಬಂತು. ಗೊತ್ತಿಲ್ಲ, ಹೆಂಡತಿಗೆ ಆಕ್ಚುಲಿ ಇಷ್ಟ ಇಲ್ಲ. ಅವಳಿಗೆ ಹೇಳ್ತಾ ಇರ್ತಾಳೆ ಟ್ರೆಂಡಲ್ಲಿರೋ ಅಂತ. ಸೊ ಟ್ರೆಂಡ್ ಮೇಂಟೈನ್ ಮಾಡಬೇಕು, ಆಮೇಲೆ ಅಫಿಷಿಯಲ್ ಆಗೂ ಇರಬೇಕು. ಸೊ ಎಲ್ಲ ಸೇರಿ ನಾನು ಇವತ್ತು ಒಂದು ಶೇವ್ ಮಾಡಿ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಎಸ್, ಈಗ ಒಂದು ಎಕ್ಸೈಟ್ಮೆಂಟ್, ದೀಪಾವಳಿ ನಾನು ಹೆಂಗೆ ಸೆಲೆಬ್ರೇಟ್ ಮಾಡಿದೆ ಅಂತ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಲೈಕ್ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಒಂದು ಲೈಕ್ ಬಟನ್ ಒತ್ತಿ, ಆಮೇಲೆ ನೀವು ನನ್ಗೇನು ಹೇಳ್ಬೇಕು ಅಂದ್ಕೊಂಡಿದ್ದೀರಾ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಓಕೆನಾ? ಸೊ ಈ ವಿಡಿಯೋ ಆದಮೇಲೆ ಡೆಫಿನೆಟ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊತೀರಾ ಅಂತ ಅನ್ಕೊಂತೀನಿ. ಮತ್ತೆ ಶೇರ್ ಮಾಡಿ ಬೇಡ, ಓಕೆ? ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಇನ್ನೊಂದು ಸಣ್ಣ ವಿಚಾರ, ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ಯಾವುದೇ ಚಾರ್ಜಸ್ ಇಲ್ಲ ಫ್ರೆಂಡ್ಸ್. ಸಬ್ಸ್ಕ್ರಿಪ್ಷನ್ ಬಟನ್ ಒತ್ತಿ. ಸೊ ಸಬ್ಸ್ಕ್ರಿಪ್ಷನ್ ಮಾಡೋದ್ರಿಂದ ನನ್ನ ವಿಡಿಯೋ ಎಲ್ಲರಿಗಿಂತ ಮುಂಚೆ ನಿಮಗೆ ರೀಚ್ ಆಗುತ್ತೆ, ಒಂದು ನೋಟಿಫಿಕೇಶನ್ ಬರುತ್ತೆ, ನಾನು ಮತ್ತೆ ನೀವು ಬೇಗ ಕನೆಕ್ಟ್ ಆಗ್ಬೋದು. ಅದೊಂದೇ ಕಾರಣಕ್ಕೆ ಸಬ್ಸ್ಕ್ರಿಪ್ಷನ್ ಮಾಡಬೇಕು ಪ್ಲೀಸ್, ಓಕೆನಾ? ಸಬ್ಸ್ಕ್ರಿಪ್ಷನ್ ಯಾವುದೇ ಚಾರ್ಜಸ್ ಇರಲ್ಲ. ಯಾರ್ಯಾರು ಗೊತ್ತಿಲ್ಲೋ ಅವರೆಲ್ಲರಿಗೂ ನೀವು ಸಹ ತಿಳಿಸ್ಕೊಡಿ. ಯಾಕಂದ್ರೆ ಸಬ್ಸ್ಕ್ರಿಪ್ಷನ್ ಅಂದ ತಕ್ಷಣ ಆಬ್ವಿಯಸ್ಲಿ ನಮ್ಗೆ ನೆನಪಾಗೋದು, ನಾವು ಟಿ ವಿ ರೀಚಾರ್ಜ್ ಮಾಡೋದ್ರೆ ಸಬ್ಸ್ಕ್ರೈಬರ್ ಪ್ಲೀಸ್ ರೀಚಾರ್ಜ್ ಅಂತ ಬರುತ್ತೆ. ಅದೇ ರೀಚಾರ್ಜ್ ಏನು ಬೇಕಾಗಿಲ್ಲ, ಯಾವುದು ಕಾಸು ಕಟ್ಟಾಗಲ್ಲ. ನಿಮ್ಮ ಮೊಬೈಲಲ್ಲಿ ಇಂಟರ್ನೆಟ್ ಇದ್ರೆ ಅಷ್ಟೇ, ಓಕೆನಾ? ಸೊ ವಿಲ್ ಗೋ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇದು ನನ್ನ ಒಂದು ದೀಪಾವಳಿ ಸ್ಟಾರ್ಟ್ ಆದ ರೀತಿ. ಆ್ಯಕ್ಚುಲಿ ದೀಪಾವಳಿ ಇದರಿಂದಲೇ ಸ್ಟಾರ್ಟ್ ಆಗೋದಲ್ಲ, ಇದಕ್ಕಿಂತ ಮುಂಚಿನ ದಿವಸ ಅಂದರೆ ನರಕ ಚತುರ್ದಶಿಗಿಂತ ಒಂದು ದಿವಸ ಮುಂಚೆ ನಮ್ಮ ಊರ ಕಡೆಯಲ್ಲೆಲ್ಲ ನಾವು ನೀರು ತುಂಬೋ ಹಬ್ಬ ಅಂತ ಮಾಡ್ತೇವೆ. ನೀರು ತುಂಬೋ ಹಬ್ಬ ಅಂತಂದರೆ ಆಬ್ವಿಯಸ್ಲಿ ಮುಂಚಿನ ದಿವಸ ಸಂಜೆ ನಾವು ಹಂಡೆ ತೊಳೆದು ಹಂಡೆಗೆ ಒಂಥರ ಡೆಕೋರೇಷನ್ ಮಾಡಿ ಹಂಡೆಗೆ ರಂಗೋಲಿ ಹಾಕ್ತೀವಿ. ಅದಾದಮೇಲೆ ಹಂಡೆಗೆ ಒಂದು ಹಿಂಡಲ್ ಬಳ್ಳಿ ಕಟ್ತೀವಿ. ಒಂದು ಹಿಂಡಲ್ ಬೀಳು ಅಂತ ಬರುತ್ತೆ ಊರ ಕಡೆ, ನೋಡೋದಕ್ಕೆ ಒಂಥರ ತೊಂಡೆಕಾಯಿ ಬೀಳಿದ್ದಂಗೆ ಇರ್ತದೆ. ಅದು ಸ್ವಲ್ಪ ತೊಂಡೆಕಾಯಿಗಿಂತ ದೊಡ್ಡದಿರುತ್ತೆ. ಅದಾದಮೇಲೆ ಮಾರನೇ ದಿವಸ ಬೆಳಿಗ್ಗೆ ನಾವು ಅಭ್ಯಂಗ ಸ್ನಾನ ಮಾಡ್ತೀವಿ. ಈ ಅಭ್ಯಂಗ ಸ್ನಾನಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎಣ್ಣೆ ಮೈಗೆ ತಲೆಗೆ ಎಲ್ಲ ಎಣ್ಣೆ ಉದ್ಕೊಂಡು ಎಣ್ಣೆನ ಫುಲ್ಲು ಮಸಾಜ್ ಮಾಡಿಕೊಂಡು ಮಾಡೋದೊಂದು ಅಭ್ಯಾಸ. ಸೊ ಇಲ್ಲಿ ನಾನು ಬೆಂಗಳೂರಲ್ಲಿ ಇಲ್ಲಿ ನನಗೆ ಈ ಹಂಡೆ ಅದೆಲ್ಲ ಇರಲಿಲ್ಲ. ಯಾಕಂದರೆ ನಾವು ಒಂದು ಸೋಲಾರ್ ನೀರಲ್ಲಿ ಸ್ನಾನ ಮಾಡಬೇಕು, ಇಲ್ಲ ಅಂತಂದರೆ ಗೀಝರಲ್ಲಿ ಸ್ನಾನ ಮಾಡಬೇಕು. ಹಾಗಾಗಿ ಅದೆರಡಕ್ಕೆ ತಕ್ಕಂಥ ಸ್ವಲ್ಪ ಕಸ್ಟಮೈಸ್ಡ್ ದೀಪಾವಳಿ ಮಾಡಿದೆ ಟ್ರೆಡಿಷ್ನಲಿ. ನೋಡಿ, ನನ್ನ ಸಣ್ಣ ಮಗ ದೈವಿಕ್ ಬಿರ್ಸು, ಇವನಿಗೆ ಒಂದಿಷ್ಟು ಮಸಾಜ್ ಮಾಡಿದೆ. ಇಷ್ಟೋ ತನಕ ನೀವು ನೋಡಿದ್ರೆ ಇವನು ಪಾಪ ತಾಳ್ಮೆಯಿಂದ ಇದ್ದ. ನಾನು ಇನ್ನೊಂದು ದೊಡ್ಡ ಮಗನ ಕರಿತಾ ಇದ್ದೀನಿ, ಕಶ್ಯಪ್ ಮಗ ಇನ್ನೂ ಬರ್ತಾ ಇಲ್ಲ. ಬಂದ ನೋಡಿ, ಈಗ ಇವನು ಮುಗೀತು. ಇವಾಗ ಕಶ್ಯಪ್ ಮಗನಿಗೆ ಮಸಾಜು. ಇವನೊಂದು 5 ನಿಮಿಷ ಇವನಿಗೆ ಗಾಳಿಗೆ ಬಿಟ್ಟರೆ ಸ್ವಲ್ಪ ಎಣ್ಣೆ ಆದರೂ ಸಿಂಕ್ ಆಗಲಿ. ಇವರೆಲ್ಲ ಮೊದಲೆಲ್ಲ ಕೈಗೆ ಸಿಗ್ತಾಯಿದ್ರೆ ಈಗ ಕೈಗೆ ಸಿಕ್ಕಿದ್ರೆ ನಾನು ಆಫೀಸ್ ಕೆಲಸದಲ್ಲಿ ತುಂಬ ಬ್ಯುಸಿ ಇರ್ತೇನೆ. ನೋಡ್ಬೇಕು, ಈಗ ಅಟ್ಲೀಸ್ಟ್ ಇವತ್ತಾರು ಒಂದು ಮಸಾಜ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕದೆ. ನನ್ನ ಹೆಂಡತಿ ಪಾಪ ಏನೇನೋ ಕ್ರೀಮ್ ಅದೆಲ್ಲ ಹಚ್ಕೊಂಡು ಇವ್ರನ್ನೆಲ್ಲ ಮೇಂಟೈನ್ ಮಾಡ್ತಾ ಇದ್ದಾಳೆ. ಆದರೆ ನನ್ನ ಕೈಗೆ ಸಿಕ್ಕಿರಲಿಲ್ಲ ಅಂತ ಇವತ್ತು ಸಿಕ್ಕಿದ್ರಲ್ಲ ಯಾರು ನೋಡಿ, ಈಗ ಸಿಕ್ಕಿದ್ದೇ ಚಾನ್ಸ್ ಅಂತ ಫುಲ್ ಮಸಾಜ್ ಮಾಡ್ತಾಯಿದ್ದೀನಿ. ಇವ್ರಿಗೆ ಒಂದು ಹೆಂಗೆ ಅಂತಂದರೆ ಇವ್ರಿಗೆ ತಪ್ಪಿಸ್ಕೊಳ್ಳೋಕ್ಕೂ ಅವಕಾಶ ಇಲ್ಲ ನನ್ನ ಹತ್ರ. ಒಂಥರ ಚೆನ್ನಾಗಿದೆ ಇದು. ಅದಕ್ಕೆ ಹೇಳೋದು, ಆ್ಯಕ್ಚುಲಿ ಹಬ್ಬ ಹುಣ್ಣಿಮೆಲ್ಲ ಅವಾಗ ಬರ್ತಾ ಇರಬೇಕು. ಈ ಹಬ್ಬ ಹುಣ್ಣಿಮೆ ಬಂದರೆ ಸೊ ನಮಗೆ ಅಟ್ಲೀಸ್ಟ್ ನಮ್ಮ ಕಲ್ಚರ್ ಏನು ಅನ್ನೋದಾದರೂ ಒಂದು ನೆನಪಿರ್ತದೆ. ಯಾವ ಕಲ್ಚರ್ ಇದು, ಪ್ರತಿಯೊಂದು ಕಲ್ಚರ್ ಹಿಂದೆನೂ ಸೈಂಟಿಫಿಕಲಿ ತುಂಬ ರೀಸನ್ಸ್ ಇರುತ್ತೆ.
ಅದು ನಮ್ಮ ದೇಹಕ್ಕೆ, ಆರೋಗ್ಯಕ್ಕೆ, ನಮ್ಮ ಒಂದು ಎಲ್ಲದಕ್ಕೂ ಒಂದು ಲಿಟ್ರಲಿ ಇಟ್ ವಿಲ್ ಹೆಲ್ಪ್ಸ್ ಅ ಲಾಟ್. ಬಟ್ ನಮ್ಗೆ ಅದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ ಅಷ್ಟೇ. ಈಗ ನೋಡಿ ಅವ್ರದ್ದೆಲ್ಲ ಮುಗೀತು, ಇವಾಗ ನೆಕ್ಸ್ಟ್ ನಂದು. ಸೊ ನನ್ನ ಹೆಂಡತಿ ಅವಳು ಬರ್ತೀನಿ ಇದಕ್ಕೆ ಏನು ಎಣ್ಣೆ ಉಜ್ಜೋಕ್ಕೆ ಅಂತ ಹೇಳ್ತಾ ಇದ್ದಾಳೆ. ಬಟ್ ನಾನು ಬೇಡ ಅಂತಿದ್ದೀನಿ, ನೋಡೋಣ. ಇಲ್ಲ ಅವಳ ಹತ್ರ ಉಚ್ಕೊಳ್ಳೋದು ಒಂಥರ ಮಜಾನೇ ಇರ್ತದಲ್ವ, ಸುಮ್ಮನೆ ನಾವೇ ಕಷ್ಟಪಡಬೇಕು. ನೋಡಿ ಹೆಂಡ್ತಿ ಇದ್ದಾಳೆ ಅಂತಂದರೆ ಇದೆಲ್ಲ ಅನುಕೂಲ ನಮಗಿರುತ್ತೆ. ನೋಡಿ ನಾನು ಆಗಲೇ ಹೇಳಿದೆ, ನಮ್ಮ ಎಲ್ಲ ಒಂದು ಕಲ್ಚರಲ್ಲಿ ಏನೇನು ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ ಇದಕ್ಕೆ ಸೈಂಟಿಫಿಕ್ ರೀಸನ್ಸ್ ಇರುತ್ತೆ, ಮತ್ತು ಇದೆಲ್ಲ ನಮ್ಗೆ ಒಳ್ಳೆಯದೇ ಅಂತ. ಯಾಕೆ ಅಂತಂದರೆ ಇದು ಚಳಿಗಾಲ, ದೀಪಾವಳಿ ಬರೋದು ಯಾವಾಗಲೂ ಚಳಿಗಾಲದಲ್ಲಿ. ಯಾವಾಗ ನಮ್ಮ ಚರ್ಮಗಳೆಲ್ಲ ಒಂಥರ ಸುಕ್ಕುಗಟ್ಕೊಂಡಿರುತ್ತೆ ಅಂತಂದರೆ ಒಂಥರ ಡ್ರೈನೆಸ್ ಇರುತ್ತೆ. ಇವಾಗ ನಾವು ಒಂದು ಎಣ್ಣೆಯಿಂದ ಮಸಾಜ್ ಮಾಡಿ, ಎಣ್ಣೆ ಉದ್ಕೊಂಡು ಒಂದು ಸ್ವಲ್ಪ ಹೊತ್ತು ಸಮಯ ಕಳೆದು ಅದರ ನಂತರ ಸ್ನಾನ ಮಾಡೋದ್ರಿಂದ ನಮ್ಮ ಚರ್ಮಕ್ಕೆಲ್ಲ ಒಳ್ಳೆಯದು. ಸೊ ನಮ್ಮ ಪ್ರತಿಯೊಂದು ಕಲ್ಚರ್ನ ಹಿಂದೆ ಹಿರಿಕರು ತುಂಬ ಸೈಂಟಿಫಿಕ್ ರೀಸನ್ಸ್ನ ಅದರಲ್ಲಿ ಇನ್ವಾಲ್ವ್ ಮಾಡಿಟ್ಟಿರ್ತಾರೆ. ಬಟ್ ಫಾರ್ಚುನೇಟ್ಲಿ ನಮಗದು ಸರಿಯಾದ ಮಾಹಿತಿ ಕೊಡೋರು ಯಾರು ಇಲ್ಲದೇ ಅದೆಲ್ಲೋ ಒಂದು ಕಡೆ ಅಂಧಾಚಾರ ಅನ್ನೋ ಥರ ಫೀಲ್ ಬರುತ್ತೆ ಅಷ್ಟೇ. ಬಟ್ ಸರಿಯಾದ ಕಾರಣವನ್ನು ತಿಳ್ಕೊಳ್ಳಿ, ಗೌರವಾನ್ವಿತವಾಗಿ ಇದನ್ನು ಫಾಲೋ ಮಾಡಿ, ಆ್ಯಕ್ಚುಲಿ ಒಳ್ಳೆಯದು. ನೋಡಿ ನನ್ನ ಹೆಂಡತಿ ಪಾಪ ನನಗೆ ಸಹಾಯ ಮಾಡೋಕ್ಕೆ ಬಂದಿದ್ದಾಳೆ. ನೋಡಿ ಅವಳು ಏನೇನೋ ಹೇಳ್ತಾ ಇದ್ದಾಳೆ. ಅಲ್ಲ, ಇಷ್ಟ ತನಕ ಮಕ್ಕಳು ನೀನು ಹಚ್ಚಿದಾಗ ಮಕ್ಕಳು ಹೆಂಗೆ ಕೂತಿದ್ರು ಹಾಗೆ ನೀನು ಅಷ್ಟೇ. ನಾನು ಮಾಡ್ಬೇಕಾದ್ರೆ ಕೂತ್ರೆ ತುಂಬ ಚೆನ್ನಾಗಿರುತ್ತೆ ಅನ್ಕೊತೀನಿ. ಹತ್ರ ಪಡಬೇಡ, ಇವತ್ತೇನು ಆಫೀಸ್ ಇಲ್ಲ, ಆರಾಮಾಗಿ ಎಂಜಾಯ್ ಮಾಡು, ಓಕೆನಾ? ಇಲ್ಲ ಮಾರೈತೆ, ನೀನು ಹಚ್ಚಿದ್ದೆ ನಾನು ನೋಡಿ ಎಷ್ಟು ಜೆಂಟಲ್ಮೆನ್ ಥರ ಕೂತ್ಕೊಂಡವನೆ. ನನ್ನ ಮಕ್ಕಳವರು ಸ್ವಲ್ಪ ಅಲ್ಗಾಡಾರೆ, ಅದೂ ಅಲ್ಗಾಡಲಿಲ್ಲ. ಹೇಳ್ತೀಯ ಅಲ್ಗಾಡಿಲ್ಲ ಅಂತ, ಬಟ್ ಅಲ್ಲಿ ಅಲ್ಗಾಡ್ತಾನೇ ಇದೆಯಾ. ಹತ್ರ ಪಡಬೇಡ ಆಯಿತಾ? ಒಂದು ದಿವಸ ಸ್ವಲ್ಪ ತಾಳ್ಮೆಯಿಂದ ಇರು, ಟೈಮ್ ತುಂಬ ಕೊಡ್ತೀನಿ ನಿಂಗೆ. ಆಮೇಲೆ ಅವಾಗ ನೀನು ಆರಾಮಾಗಿ ನಿನ್ನ ಆಫೀಸ್ ಕೆಲಸ ಮಾಡ್ಕೋಬೋದು. ಸರಿ ಆಯಿತು. ಇವಾಗ ನೋಡಿ, ಈಗ ನಮಗಿದೆಲ್ಲ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಅಪ್ಪ ಅಮ್ಮ ಕುಳ್ಸ್ಕೊಂಡೆಲ್ಲ ಹಚ್ಚುತ್ತಾಯಿದ್ರು. ಬಟ್ ಇದೆಲ್ಲ ಇವಾಗ ನಮಗೆ ನೆನಪಾಗ್ತಾ ಇದೆ. ನಾವು ನಮ್ಮ ಮಕ್ಕಳಿಗೆ ಇದನ್ನೆಲ್ಲ ಒಂದು ಪ್ರೊಸೆಸ್ ಹ್ಯಾಂಡಲ್ ಮಾಡುವಾಗ ಇದರಲ್ಲಿ ಏನಿದೆ ಏನಿಲ್ಲ ಇವಾಗ ಗೊತ್ತಾಗುತ್ತೆ. ಆವಾಗ ನಮ್ಮ ಅಪ್ಪ ಅಮ್ಮ ಎಲ್ಲ ಇದನ್ನೇ ಮಾಡುವಾಗ ನಮ್ಗೆ ಯಾಕೆ ಈ ಥರ ನಮ್ಮನ್ನು ಇರಿಟೇಟ್ ಮಾಡ್ತಾಯಿದ್ರೆ ಅನ್ನೋ ಫೀಲ್ ಆಗ್ತಾಯಿತ್ತು. ಬಟ್ ಎಸ್, ಇವಾಗ ನಾವು ಇದನ್ನು ತಿಳ್ಕೊಳ್ಳುವ ಶಕ್ತಿ ಬಂದಿದೆ ಅಂತನೋ ಅಥವಾ ಇದನ್ನು ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಬಲ್ಲೆವು ಅನ್ನುವಂಥದ್ದಕ್ಕೂ ಗೊತ್ತಿಲ್ಲ. ಇವಾಗ ಇದರ ಒಂದು ರಿಯಲ್ ಇಂಪಾರ್ಟೆನ್ಸ್ ಅರ್ಥ ಆಗ್ತಾಯಿದೆ. ಮದುವೆ ಆದಾಗಲಿಂದ ನನ್ನೊಂದು ಪ್ರಾಕ್ಟೀಸು, ಯಾವುದಾದ್ರೂ ವಿಶೇಷ ಪೂಜೆ ಅಥವಾ ನಾನೇನಾದರೂ ಒಂದು ವಿಶೇಷ ಕೆಲಸ ಮಾಡಬೇಕು ಅಂತಂದರೆ ನನ್ನ ಸಹಧರ್ಮಿಣಿ, ನನ್ನ ಹೆಂಡತಿ ಸುಪ್ರಿಯ ನನ್ನ ಪಕ್ಕದಲ್ಲಿ ಇರಬೇಕು. ಯಾಕಂತಂದರೆ ಅದು ನಾನು ಮದುವೆ ಸಮಯದಲ್ಲಿ ಅವಳು ಕೊಟ್ಟ ಮಾತು ಕೂಡ ಅಲ್ವಾ. ನನ್ನ ಅರ್ಧಾಂಗಿಯಾಗಿ ಅವಳು ನನ್ನ ಸ್ವೀಕಾರ ಮಾಡಾದ್ಮೇಲೆ ನನ್ನ ಹೆಚ್ಚಿನ ಎಲ್ಲ ಒಂದು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಅವಳನ್ನು ನಾನು ನನ್ನ ಪಕ್ಕದಲ್ಲೇ ಇರಿಸ್ಕೊತೇನೆ. ಇವತ್ತು ಹಾಗೆಯೇ ವಿಶೇಷ, ಇವತ್ತು ಒಂದು ದೀಪಾವಳಿ ಹಬ್ಬ, ಲಕ್ಷ್ಮೀ ಪೂಜೆ, ಇದಕ್ಕೆಲ್ಲದೂ ಮಾಡಬೇಕಿತ್ತು. ಹಾಗಾಗಿ ನಾನು ನನ್ನ ಎಲ್ಲ ವಿಶೇಷ ಪೂಜೆಗಳಲ್ಲಿ ನಾನು ಅವಳನ್ನು ನನ್ನ ಪಕ್ಕದಲ್ಲಿ ಇಟ್ಕೊಂಡು ಇರ್ತೇನೆ. ಮತ್ತು ಅವಳು ನನ್ನ ಪಕ್ಕದಲ್ಲಿ ಇದ್ದರೆ ಅದೊಂಥರ ನನಗೆ ಅದು ಹೇಳ್ತಾರಲ್ಲ, ಸತಿಪತಿ ಸೇರಿ ಮಾಡಿದ ಭಕ್ತಿ ಶಿವನೊಲಿದಾನು ಕಾಣ ಅಂತ, ಹಾಗೆ. ಸೊ ಒಂದು ಪೂಜೆ ಮಾಡಿದ್ವಿ, ಒಳ್ಳೆ ರೀತಿಯಲ್ಲಾಯಿತು ಪೂಜೆ, ಸೂಪರ್. ಬೆಳಿಗ್ಗೆ ಒಂದು ಪೂಜೆ ಮಾಡ್ಬೇಕಂತಂದರೆ ಆಗಲೇ ಅಭ್ಯಂಗ ಸ್ನಾನ ಆಯಿತು, ಒಂಥರ ಶುಚಿತ್ವ ಇತ್ತು, ಎಲ್ಲ ಒಂದು ಒಳ್ಳೆ ವಾತಾವರಣ. ಯಾವಾಗಲೂ ಒಂದು ದಿವಸ ಸ್ಟಾರ್ಟ್ ಆಗಬೇಕು ಅಂತಂದರೆ ಅದು ಪೂಜೆಯಿಂದ ಸ್ಟಾರ್ಟ್ ಆದರೆ ಎಲ್ಲೋ ಒಂದು ಕಡೆ ನಾವು ಬ್ಲೆಸ್ಡ್ ಅನ್ನೋ ಥರ ಫೀಲ್ ಆಗ್ತೀವಿ ಅಲ್ವಾ. ಎಸ್, ನಾವು ಆಬ್ವಿಯಸ್ಲಿ ದೇವರನ್ನೇ ನಂಬಿ ಬದುಕ್ತಾ ಇರೋದ್ರಿಂದ ನಮಗೆ ಇದೊಂದು ಲಿಟ್ರಲಿ ಎಸ್. ಪೂಜೆ ಮುಗಿಸಿ ಸೀದಾ ಅಡುಗೆ ಮನೆಗೆ ಬಂದೆ. ಯಾಕಂತಂದರೆ ಹೊಟ್ಟೆ ಪಾಡು ಒಂದು ಸ್ವಲ್ಪ ನೋಡ್ಕೋಬೇಕಲ್ವ. ಇವತ್ತು ನಮ್ಮ ಮನೇಲಿ ನೋಡಿ ಕಡುಬು ಮಾಡಿದ್ದಾರೆ. ನಮ್ಮೂರ ಕಡೆ ಸೌತೆಕಾಯಿ ಅಥವಾ ಮೊಗೆಕಾಯ್ದು ರೊಟ್ಟಿ ಮಾಡ್ತಾರೆ, ಅದಕ್ಕೆ ತುಪ್ಪ ಹಾಕೊಂಡು ತಿಂತಾರೆ. ಇಲ್ಲಿ ನನ್ನ ಹೆಂಡತಿ ಇವತ್ತು ಸುಪ್ರಿಯ ಕಡುಬು ಮಾಡಿದ್ದಾಳೆ. ಕಡುಬು ಒಂಥರ ಸ್ಪೆಷಲ್ ತಿಂಡಿ ಇದು, ಯಾಕಂದರೆ ಇದರಲ್ಲಿ ಸುಮಾರಷ್ಟು ಸ್ಪೆಷಲ್ ಆಗಿರುತ್ತೆ, ನಾರ್ಮಲ್ ಇಡ್ಲಿ ಥರ ಇರೋಲ್ಲ. ಇದನ್ನು ಚಟ್ನಿ ಮತ್ತು ತುಪ್ಪದ ಜೊತೆ ಹಾಕೊಂಡು ತಿಂತೀವಿ. ಲಿಟ್ರಲಿ ಎಸ್, ಐ ಆಮ್ ಫೀಲಿಂಗ್ ಎಮ್ಮಿ. ನಾನು ಇದನ್ನು ಈಗ ತಿನ್ನಬೇಕು, ಈಗ ಹೊಟ್ಟೆ ತುಂಬಿಸ್ಕೋಬೇಕು. ಸೊ ದಿಸ್ ಈಸ್ ಮೈ ಪ್ಲೇಟ್, ಐ ಆಮ್ ಗೋಯಿಂಗ್ ಟು ಈಟ್. ನಾನು ನಿಮಗೆ ಮತ್ತೆ ಮಧ್ಯಾಹ್ನ ಸಿಗ್ತೀನಿ. ಇದು ಇವತ್ತು ನಮ್ಮ ಮನೆಯ ಮೆನು. ಮಧ್ಯಾಹ್ನಕ್ಕೆ ಭಾರಿ ಭೂರಿ ಭೋಜನ.
ಇದ್ರ ಮೆನು ಏನಂತ ನಾನು ನನ್ನ ಹೆಂಡತಿ ಹತ್ರ ಕೇಳ್ತೇನೆ ಈಗ. ಸೊ ಹೇಳಿ ಸುಪ್ರಿ, ಏನಿದೆಲ್ಲ? ಇದು ಶಾವಿಗೆ ಪಾಯಸ, ಮಕಾನ ಹಾಕಿ, ಕೋಸಂಬರಿ, ಉಪ್ಪಿನಕಾಯಿ ಮತ್ತು ಕ್ಯಾಪ್ಸಿಕಮ್ ಚಿತ್ರಾನ್ನ, ಸಾರು, ಅನ್ನ. ಸೂಪರ್. ದಿಸ್ ಇಸ್ ಮೈ ಪ್ಲೇಟ್. ಐ ಆಮ್ ಎಂಜಾಯಿಂಗ್. ನಾನು ಹೆಂಡತಿ ಜೊತೆ ಕೂತ್ಕೊಂಡಿದ್ದೀನಿ ಈಗ. ನೋಡಿ ಪಾಪ ಸುಸ್ತಾಗಿ ಇವಳು ಶಟ್ರ್ ಹಾಕೊಂಡು ಕೂತಿದ್ದಾಳೆ ಈಗ. ಹೇಯ್, ಇವತ್ತು ದೀಪಾವಳಿ, ಹೆಂಡತಿ ಫುಲ್ ಶಾಪಿಂಗ್ ಮಾಡ್ಬೇಕಂತೆ. ಇಲ್ಲಿ ಹತ್ತಿರದಲ್ಲಿ ಡಿಮಾರ್ಟ್ ಇದೆ, ಡಿಮಾರ್ಟ್ ಕರ್ಕೊಂಡು ಹೋಗ್ತಾ ಇದ್ದೆ. ಮಧ್ಯದಲ್ಲಿ ಒಂದೆರಡು ಅಡಿಷನಲ್ ಲ್ಯಾಂಪ್ಸ್ ಎಲ್ಲ ಬೇಕಾಗಿತ್ತು ಮಣ್ಣಿಂದು. ಡಿಮಾರ್ಟ್ ಅಲ್ಲೂ ಸಿಗ್ಬಹುದು, ಬಟ್ ಇಲ್ಲಿ ರಸ್ತೆ ಬದಿ ತಗೊಳ್ಳೋದು ಮಜಾನೇ ಬೇರೆ. ನಿಲ್ಸ್ಬಿಟ್ಟು ಒಂದ್ಸಲ ತಗೊಂಡಾದ್ಮೇಲೆ ಇವಾಗ ಟುವರ್ಡ್ಸ್ ಡಿಮಾರ್ಟ್ ಹೋಗ್ತಾ ಇದೀವಿ. ಡಿಮಾರ್ಟ್ ಅಲ್ಲಿ ಹೋಗಿ ಮತ್ತೆ ಏನೇನು ತಗೊಳಕ್ಕಾಗತ್ತೆ ಎಲ್ಲ, ಮತ್ತೆ ಐ ವಿಲ್ ಬಿ ದೇರ್ ವಿತ್ ಯು. ಏನೇನು ನೋಡ್ಕೊಂಡು ತಗೋ. ಓಕೆ, ಸರಿ. ಇವತ್ತು ನಮ್ಮ ಜೊತೆ ಡಿಮಾರ್ಟಿಗೆ ಬರೋದಕ್ಕೆ ಸುಪ್ರಿಯಾನ 2 ಜನ ದೊಡ್ಡಮ್ಮಂದರು ಇದ್ದಾರೆ. ಅವರು ಇವತ್ತು ನಮ್ಮ ಜೊತೆ ಶಾಪಿಂಗಲ್ಲಿ ಇರ್ತಾರೆ. ಭರ್ಜರಿ 2 ಟ್ರಾಲಿ. ಇದು ದೀಪಾವಳಿ ಶಾಪಿಂಗ್ ನಮ್ಗೆ ಆ್ಯಕ್ಚುಲಿ. ಸೊ ಇದ್ರ ಬಿಲ್ ಎಷ್ಟು ಹಾಕ್ತೀನಿ ಗೊತ್ತಿಲ್ಲ. ಈಗ 3 ಬಿಲ್ ಹಾಕ್ಸ್ಕೊಂಡಿದ್ದಾರೆ. ಓಕೆ, ಸೊ ಬಾಕಿ ಮನೆಗೆ ಹೋಗೋದ್ರೆ ಎಕ್ಸ್ಪ್ಲೇಷನ್ ಕೊಡ್ತೀನಿ. ಇಲ್ಲಿ ನೋಡಿ, ಆಲ್ಮೋಸ್ಟ್ 10 ಚೀಲ ನನ್ನ ಶಾಪಿಂಗ್ ಇವತ್ತು. ಇದು ಒಂದು ಚೀಲ ಬರೀ ನನ್ನ ಮಕ್ಕಳದು ಬಿಸ್ಕೆಟು ಮತ್ತು ಅವ್ರಿಗೆ ಇರುವ ಎಲ್ಲ ಕುರ್ಕುರೆ, 2 ದಿನಸಿ, ಆಮೇಲೆ ಇದೊಂದು ಇದು ಏನೇನಿದೆ ಕಾಸ್ಮೆಟಿಕ್ಸು ಏನೇನೋ ಇದೆ. ನಾವು ಆಬ್ವಿಯಸ್ಲಿ 1 ಬಾಕ್ಸ್ ಗುಡ್ ಲೈಫ್ ಹಾಲು ಇಟ್ಕೊಂಡಿರ್ತೀವಿ ಮನೇಲಿ, ಯಾಕಂದರೆ ಡೈಲಿ ಹೋಗಿ ತರೋದು ಒಂದು ಹಿಂಸೆ. ಅದಕ್ಕೇ ಅದಾದಮೇಲೆ ಬೇರೆ ಒಂದಿಷ್ಟು ಅಡುಗೆ ಮನೆ ಸಾಮಾನು, ಅದು ಇದು, ಹೆಂಡತಿ ಒಂದು ಸ್ಟ್ರೇ, ಎಣ್ಣೆ ಬಾಟ್ಲಿ ಎಲ್ಲ ತಗೊಂಡಿದ್ದಾಳೆ. ಸೊ ಇದಿಷ್ಟು ನಾವು ಮನೆಗೆ ಬಂದು ಇದನ್ನೆಲ್ಲ ಇಡೋ ತನಕ ನನಗೆ ಆಲ್ಮೋಸ್ಟ್ 9 ಗಂಟೆ ಆಗೋಯ್ತು. ನಾನು ಮಕ್ಕಳಿಗೆ ಆ್ಯಕ್ಚುಲಿ ಹೇಳಿದ್ದೆ ಬಂದು ಪಟಾಕಿ ಹೊಡಿಸ್ತೀನಿ, ಏನೇನೋ ಮಾಡ್ತೀನಿ ಅಂತ. ಸೊ ಇವತ್ತು ಪಟಾಕಿ ಹೊಡೆದು ಜಸ್ಟ್ ಎಲಿಮಿನೇಟೆಡ್. ಅದನ್ನು ನಾನು ನಾಳೆಗೆ ಪೋಸ್ಟ್ಪೋನ್ ಮಾಡಿದ್ದೀನಿ. ಮಕ್ಕಳಿಗೆ ಹಂಗಾಗಿ ಕನ್ವಿನ್ಸ್ ಮಾಡಿದ್ದೀನಿ. ಸೊ ನಾನು ನಾಳೆ ಮತ್ತೆ ನನ್ನ ಒಂದು ಡೇ ಹೆಂಗೆ ಎಂಜಾಯ್ ಮಾಡಿದೆ, ಈ ದೀಪಾವಳಿನ ಹೆಂಗೆ ಸೆಲೆಬ್ರೇಟ್ ಮಾಡಿದೆ, ಸೊ ನೆಕ್ಸ್ಟ್ ನಾನು ಏನೇನಿದೆ ಅದನ್ನು ನಾಳೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಸೊ ಎಕ್ಸೈಟ್ಮೆಂಟ್, ಒಂದಿಷ್ಟು ತುಂಬಾ ಪಟಾಕಿಗಳನ್ನೆಲ್ಲ ತಂದಿದ್ದೀನಿ. ಸೊ ಅದನ್ನೆಲ್ಲ ಒಂದು ಪಟಾಕಿ ಬ್ಲಾಸ್ಟ್ ಮಾಡಿರೋದು, ಆ ಎಕ್ಸೈಟ್ಮೆಂಟ್ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಡೆಫಿನೆಟ್ಲಿ. ಓಕೆನಾ? ಇಲ್ಲಿ ತನಕ ನಾನು ಹೆಂಗೆ ನನ್ನ ದೀಪಾವಳಿನ ಈ ಬೆಂಗಳೂರು ಕಾಂಕ್ರೀಟ್ ಕಾರಲ್ಲಿ ನಾನು ಸೆಲೆಬ್ರೇಟ್ ಮಾಡಿದೆ ನಿಮ್ಮ ಜೊತೆ ಹಂಚ್ಕೊಂಡೆ. ಸೊ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ನನ್ನ ಭಾವನೆ ಹಂಚ್ಕೊಂಡಿರೋದು ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಸೊ ಈ ವಿಡಿಯೋನ ನೀವು ಇಲ್ಲಿ ತನಕ ನೋಡಿದ್ದೀರ ಅಂತಂದರೆ ನನ್ನನ್ನು ಇಷ್ಟಪಟ್ಟಿದ್ದೀರ ಅಂತಲೇ ಅರ್ಥ. ಡೆಫಿನೆಟ್ಲಿ ಥ್ಯಾಂಕ್ ಯು ಫಾರ್ ದ್ಯಾಟ್. ಅದಕ್ಕೆ ದಯವಿಟ್ಟು ನೀವು ಈಗಲೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನೀವು ನನಗೆ ಏನು ಹೇಳಬೇಕು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಮಾತ್ರ ಮರಿಬೇಡಿ. ಯಾಕೆ ಅಂತಂದರೆ ನೀವು ಹಾಕೋ ಮೆಸೇಜಿಂದಲೇ ನೀವು ನನ್ನ ಜೊತೆ ಮಾತಾಡೋದಕ್ಕೆ ಸಾಧ್ಯ. ನಾನಂತೂ ಈಗ ಮಾತಾಡ್ತಾನೆ ಇರ್ತೀನಿ, ಆದರೆ ನೀವು ನನ್ನ ಜೊತೆ ಮಾತಾಡ್ಬೇಕಲ್ವ. ಅದಕ್ಕೆ ನಾನು ನಿಮ್ಮ ಒಂದು ಕಮೆಂಟ್ ಡೆಫಿನೆಟ್ಲಿ ನನಗೆ ತುಂಬ ಇಂಪಾರ್ಟೆಂಟ್. ಓಕೆನಾ? ಸೊ ಎಲ್ಲರಿಗೂ ನಮಸ್ತೆ, ಥ್ಯಾಂಕ್ ಯು, ಜೈ ಹಿಂದ್.